Welcome back to Easy English with Manjunath channel. Previous class I taught you structure of past perfect tense and past perfect continuous tense. Now I am about to teach you the structure of simple past tense and structure of past continuous tense. How to frame simple past tense and how to frame past continuous tense. Let's learn today's class with some formulas. If you know this structure, how to frame sentences in simple past tense, you can easily understand the simple past tense as well as structure of past continuous tense. Before going to explain, who has not yet subscribed my channel, please subscribe and say to all your friends, and let's get into the videos. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ನಾನು ಸ್ಟ್ರಕ್ಚರ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತು ಸ್ಟ್ರಕ್ಚರ್ ಆಫ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸ್ಟ್ರಕ್ಚರ್ನ ನೋಡಿದ್ರಿ. ಇವತ್ತು ಸ್ಟ್ರಕ್ಚರ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಸರಿಯಾಗಿ ನೀವು ಈ ಒಂದು ಕ್ಲಾಸ್ನ ಕೇಳಿದರೆ ನಿಮಗೆ ಈಸಿಯಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೇನು ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು, ಫಾರ್ಮುಲಾ ಅಂದರೆ ಸರಳವಾಗಿ ಶಾರ್ಟಾಗಿ ನಿಮಗೆ ಈಸಿಯಾಗಿ ಸ್ವಲ್ಪವೇ ಸಮಯದಲ್ಲಿ ಈ ಟೆನ್ಸಸ್ಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಬನ್ನಿ ಇವಾಗ ಕ್ಲಾಸನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸನ್ನು ಪ್ರಾರಂಭಿಸೋಣ. ನೋಡಿ, ಸ್ಟ್ರಕ್ಚರ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ನ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ? ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಮತ್ತು WH ಸೆಂಟೆನ್ಸಸ್ಗಳಲ್ಲಿ ಅಂತೇಳಿ ನೋಡೋಣ ಬನ್ನಿ. ಸಿಂಪಲ್ ಪಾಸ್ಟ್ ಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಫಸ್ಟಿಗೆ PS ಅಂದರೆ ಪಾಸಿಟಿವ್ ಸೆಂಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಸ್ಟ್ರಕ್ಚರು ಈ ಒಂದು ಫಾರ್ಮುಲಾ ಬೇಸ್ ಮೇಲೆ ನೀವು ಫ್ರೇಮ್ ಮಾಡಬೇಕಾಗುತ್ತೆ. ಫಸ್ಟಿಗೆ S ಪ್ಲಸ್ V2 ಪ್ಲಸ್ O ಅಂದರೆ S ಅಂದರೆ ಸಬ್ಜೆಕ್ಟು, V2 ಅಂದರೆ ಕ್ರಿಯಾಪದದ ಎರಡನೇ ರೂಪವನ್ನು ಯೂಸ್ ಮಾಡಬೇಕು, O ಅಂದರೆ ಆಬ್ಜೆಕ್ಟ್. ಫಸ್ಟಿಗೆ ಯಾವಾಗಲೂ ಸಬ್ಜೆಕ್ಟ್ ಬರಬೇಕು, ಆನಂತರ V2 ವರ್ಬ್ ಅಂದರೆ ಪಾಸ್ಟ್ ವರ್ಬ್ ಹಾಕಬೇಕು, ಆನಂತರ ಆಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟ್ ಅಂದರೆ ಇಲ್ಲಿ ಕ್ರಿಯೆಯನ್ನು ಮಾಡುವವರು, ವರ್ಬ್ V2 ವರ್ಬ್ ಅಂದರೆ ಪಾಸ್ಟ್ ವರ್ಬು, ಆಮೇಲೆ ಆಬ್ಜೆಕ್ಟ್ ಅಂದರೆ ಏನು ಕ್ರಿಯೆ ನಡೀತಾ ಇದೆ ಅದಕ್ಕೆ ಆಬ್ಜೆಕ್ಟ್ ಅಂತೀವಿ. ಕ್ರಿಯೆ ಅದ್ರ ಮೇಲೆ ಆಗ್ತಾ ಇದೆ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತೀವಿ. S ಪ್ಲಸ್ V2 ಪ್ಲಸ್ O ಈ ಒಂದು ಫಾರ್ಮುಲಾ ಮೇಲೇ ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. S ಅಂದರೆ ಸಬ್ಜೆಕ್ಟು, ಆಮೇಲೆ V2 ವರ್ಬು, ಆನಂತರ ಆಬ್ಜೆಕ್ಟು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಐ ಡ್ರ್ಯಾಂಕ್ ವಾಟರ್, ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, ಐ ಡ್ರ್ಯಾಂಕ್ ವಾಟರ್. ಇದೇ ಒಂದು ಫಾರ್ಮುಲಾ ಮೇಲೆ ಈ ಸೆಂಟೆನ್ಸ್ನ ಇಲ್ಲಿ ನಾವು ಫ್ರೇಮ್ ಮಾಡಿದ್ದೀವಿ. ಏನಾಗುತ್ತೆ? ಸಬ್ಜೆಕ್ಟು ಐ ಆಗುತ್ತೆ, V2 ವರ್ಬು ಡ್ರಿಂಕ್ದು V2 ಫಾರ್ಮ್ ಡ್ರ್ಯಾಂಕ್. ನೋಡಿ, ಐ ಸಬ್ಜೆಕ್ಟ್ ಐ, V2 ವರ್ಬ್ ಡ್ರ್ಯಾಂಕ್, ವಾಟರು ಆಬ್ಜೆಕ್ಟ್, ಐ ಡ್ರ್ಯಾಂಕ್ ವಾಟರ್. ನೋಡಿ, ಪಾಸಿಟಿವ್ ಸೆಂಟೆನ್ಸು ಯಾವಾಗಲೂ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಮತ್ತು ಆಬ್ಜೆಕ್ಟ್ ಇರಬೇಕು. ಎಲ್ಲ ಒಂದು ಪರ್ಸನ್ಸ್ಗಳ ಜೊತೆಗೆ ನಾವು V2 ವರ್ಬ್ನೇ ಯೂಸ್ ಮಾಡಬೇಕು. ಈ ಸ್ಟ್ರಕ್ಚರಲ್ಲಿ ಪಾಸಿಟಿವ್ ಸೆಂಟೆನ್ಸು ಸಿಂಪಲ್ ಪಾಸ್ಟಲ್ಲಿ ಫ್ರೇಮ್ ಮಾಡಬೇಕಾಗುತ್ತೆ. ಇದನ್ನೇ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ನೆಗೆಟಿವ್ ಸೆಂಟೆನ್ಸ್ ಯಾವ ಒಂದು ಸ್ಟ್ರಕ್ಚರ್ ಇರುತ್ತೆ ನೋಡೋಣ ಬನ್ನಿ. ಇವಾಗ NS ಅಂದರೆ ನೆಗೆಟಿವ್ ಸೆಂಟೆನ್ಸಸ್. ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಈ ಒಂದು ಸ್ಟ್ರಕ್ಚರ್ ಮೇಲೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ಫ್ರೇಮ್ ಮಾಡಬೇಕು. S ಅಂದರೆ ಸಬ್ಜೆಕ್ಟ್ ಆದ ನಂತರ ಡಿಡ್ ನಾಟ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಬೇಕು ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ, ಎಲ್ಲ ಪರ್ಸನ್ಸ್ಗಳ ಜೊತೆಗೆ. ಅದರ ನಂತರ V1 ವರ್ಬೇ ಬರಬೇಕು. ಇಲ್ಲಿ ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ V1 ವರ್ಬ್ ಬರಬೇಕು. ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್ ಪ್ಲಸ್ V1 ವರ್ಬ್ ಪ್ಲಸ್ ಆಬ್ಜೆಕ್ಟ್. ಅದರ ನಂತರ ಆಬ್ಜೆಕ್ಟ್ ಇದ್ದರೆ ಆಬ್ಜೆಕ್ಟ್ ಹಾಕಬೇಕು, ಇಲ್ಲಾಂದರೆ V1 ವರ್ಬ್ಗೆ ಸೆಂಟೆನ್ಸು ಎಂಡ್ ಆಗುತ್ತೆ. ಇದೇ ಒಂದು ಸ್ಟ್ರಕ್ಚರ್ ಮೇಲೆ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಸೆಂಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸು. ಐ ಡಿಡ್ ನಾಟ್ ಡ್ರಿಂಕ್ ವಾಟರ್. ನೋಡಿ,
ಸಬ್ಜೆಕ್ಟು ಆ ಇದೆ, ಡಿಡ್ ನಾಟ್ ಅದು ಸಬ್ಜೆಕ್ಟ್ ನಂತರ ಡಿಡ್ ನಾಟ್ ಹೆಲ್ಪಿಂಗ್ ವರ್ಬ್ ಬರಬೇಕಂತ ಹೇಳಿನಿ. ಸಬ್ಜೆಕ್ಟ್ ಆಯ್ ನಂತರ ಡಿಡ್ ನಾಟ್ ಹೆಲ್ಪಿಂಗ್ ವರ್ಬ್ ಬಂದಿದೆ. ಡಿಡ್ ನಾಟ್ ಆದ ನಂತರ V1 ವರ್ಬ್ ಬರಬೇಕಂದ್ರೆ ಇಲ್ಲಿ ಡ್ರಿಂಕ್ ಅನ್ನೋದು V1 ವರ್ಬ್ ಇದೆ. ಅದರ ನಂತರ ಪ್ಲಸ್ ಆಬ್ಜೆಕ್ಟ್ ಬರಬೇಕಂದ್ರೆ ವಾಟರ್ ಅನ್ನೋದು ಆಬ್ಜೆಕ್ಟ್. ಐ ಡಿಡ್ ನಾಟ್ ಡ್ರಿಂಕ್ ವಾಟರ್. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1 ವರ್ಬ್, ಆಬ್ಜೆಕ್ಟ್. ಈ ಒಂದು ಸ್ಟ್ರಕ್ಚರಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ಫ್ರೇಮ್ ಮಾಡುತ್ತೇವೆ. ಇದೇ ಪ್ರಕಾರ ನಾವು ನೆಗೆಟಿವ್ ಸೆಂಟೆನ್ಸಸ್ಗಳು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕು. ಅದೇ ಥರ ಇವಾಗ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇಂಟರಾಗೇಟಿವ್ ಸೆಂಟೆನ್ಸಸ್ನ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ನೋಡೋಣ ಬನ್ನಿ. ಅದರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ನೋಡಿ. ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರಬೇಕು ಫಸ್ಟಿಗೆ, ಅದರ ನಂತರ ಸಬ್ಜೆಕ್ಟ್ ಬರಬೇಕು, ಅದರ ನಂತರ V1 ವರ್ಬ್ ಬರಬೇಕು, ಅದರ ನಂತರ ಆಬ್ಜೆಕ್ಟ್ ಬರಬೇಕು. ಸಮ್ಟೈಮ್ಸ್ ಆಬ್ಜೆಕ್ಟ್ ಇಲ್ಲ ಅಂದರೆ V1 ವರ್ಬ್ಗೆ ಸೆಂಟೆನ್ಸು ಕೊನೆಗೊಳ್ಳುತ್ತದೆ. ನೋಡಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಅಂದರೆ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಇದೇ ಸ್ಟ್ರಕ್ಚರ್ ಮೇಲೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಡಿಡ್ ಐ ಡ್ರಿಂಕ್ ವಾಟರ್. ನೋಡಿ ಡಿಡ್ ಐ ಡ್ರಿಂಕ್ ವಾಟರ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ನೋಡಿ ಇಲ್ಲಿ ಫಸ್ಟ್ ಡಿಡ್ ಬರಬೇಕಂತೇಳಿ ಇಲ್ಲಿ ಡಿಡ್ ಬಂದಿದೆ. ಆಮೇಲೆ ಸಬ್ಜೆಕ್ಟ್ ಬರಬೇಕಂದ್ರೆ ಐ ಅನ್ನೋದು ಸಬ್ಜೆಕ್ಟ್ ಇದೆ, ಡಿಡ್ ಐ ಆಯಿತು. ಆಮೇಲೆ V1 ವರ್ಬ್ ಬರಬೇಕಂದ್ರೆ ಡ್ರಿಂಕ್ ಅನ್ನೋದು V1 ವರ್ಬ್ ಇದೆ. ಅದರ ನಂತರ ಆಬ್ಜೆಕ್ಟ್ ಬರಬೇಕಂದ್ರೆ ಆಬ್ಜೆಕ್ಟ್ ವಾಟರ್ ಇದೆ. ಡಿಡ್ ಐ ಡ್ರಿಂಕ್ ವಾಟರ್. ನೋಡಿ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಈ ರೀತಿಯಾಗಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕು. ವೆರಿ ಸಿಂಪಲ್. ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಈ ಒಂದು ಸ್ಟ್ರಕ್ಚರಲ್ಲಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸಸ್ನ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕು. ಅದೇ ರೀತಿಯಾಗಿ WH ಕ್ವಶನ್ಸ್ನ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ಅಂದರೆ ವೆರಿ ಸಿಂಪಲ್. ಇದರ ಫಾರ್ಮುಲಾ ಈ ರೀತಿ ಇದೆ ನೋಡಿ. WH ವರ್ಡ್ ಪ್ಲಸ್ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. WH ವರ್ಡ್ ಹಾಕಬೇಕು ಫಸ್ಟಿಗೆ. WH ವರ್ಡ್ ಅಂದರೆ ಯಾವ WH ವರ್ಡ್ ಬೇಕಾದರೂ ಹಾಕ್ಬೋದು ಸೆಂಟೆನ್ಸ್ ಪ್ರಕಾರ, ಸಿಚುವೇಶನ್ ತಕ್ಕ. ವಾಟ್, ವೇರ್, ವೆನ್, ವಿಚ್, ವೈ, ವೇರ್, ಹೌ, ಹೌ ಮೆನಿ, ಹೌ ಮಚ್, ಹೌ ಫಾರ್, ಇವೆಲ್ಲ WH ವರ್ಡ್ಸ್ ಅಂತೀವಿ. ಫಸ್ಟಿಗೆ WH ವರ್ಡ್ ಬರಬೇಕು. ಅದರ ನಂತರ ಡಿಡ್ ಎಂಬ ಹೆಲ್ಪಿಂಗ್ ವರ್ಬ್ ಬರಬೇಕು. ಅದರ ನಂತರ ಸಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟ್ ನಂತರ V1 ವರ್ಬೇ ಇರಬೇಕು WH ಸೆಂಟೆನ್ಸಸ್ಸಲ್ಲಿ ಸಿಂಪಲ್ ಪಾಸ್ಟಲ್ಲಿ. ಅದರ ನಂತರ ಆಬ್ಜೆಕ್ಟ್ ಬರಬೇಕು. ಆಬ್ಜೆಕ್ಟ್ ಇದ್ದರೆ ಹಾಕಬೇಕು, ಇಲ್ಲಾಂದರೆ V1ಗೆ ಎಂಡ್ ಆಗುತ್ತೆ ಸೆಂಟೆನ್ಸು. ನೋಡಿ ಎಕ್ಸಾಂಪಲ್ಸ್ ಈ ಫಾರ್ಮುಲಾ ಪ್ರಕಾರ ಇದೆಲ್ಲ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ WH ವರ್ಡ್ ಅಂದಿನಿ, ಇಲ್ಲಿ ವೆನ್ ಅನ್ನೋ WH ವರ್ಡ್ ಹಾಕಿನಿ. ಅದರ ನಂತರ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ದೇನೆ. ಇಲ್ಲಿ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಹಾಕಿದ್ದೇನೆ. ಅದರ ನಂತರ ಸಬ್ಜೆಕ್ಟ್ ಅಂತ ಹೇಳಿನಿ, ಐ ಸಬ್ಜೆಕ್ಟ್ ಆಗುತ್ತೆ. ಅದರ ನಂತರ V1 ವರ್ಬ್ ಅಂತ ಹೇಳಿನ, ಡ್ರಿಂಕ್ ಅನ್ನೋದು V1 ವರ್ಬ್ ಇದೆ. ಅದರ ನಂತರ ಆಬ್ಜೆಕ್ಟ್ ಅಂತ ಹೇಳಿನ, ವಾಟರ್ ಈಸ್ ಎ ಆಬ್ಜೆಕ್ಟ್. ವೆನ್ ಡಿಡ್ ಐ ಡ್ರಿಂಕ್ ವಾಟರ್. ನೋಡಿ ಈ ಒಂದು ಫಾರ್ಮುಲಾ ಪ್ರಕಾರ ನೀನು ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕಾಗುತ್ತೆ. WH ಕ್ವಶನ್ನ ಫ್ರೇಮ್ ಮಾಡಬೇಕಾದ್ರೆ WH ವರ್ಡ್ ಪ್ಲಸ್ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಓ ಅಂದರೆ ಆಬ್ಜೆಕ್ಟ್. WH ವರ್ಡು ಡಿಡ್, ಸಬ್ಜೆಕ್ಟ್ ಅಂದರೆ ಕ್ರಿಯೆಯನ್ನು ಮಾಡುವವರು, ಆ್ಯಕ್ಷನ್ ಪರ್ಫಾರ್ಮರ್. ಅದರ ನಂತರ V1 ವರ್ಬ್ ಅಂದರೆ ಪ್ರೆಸೆಂಟ್ ಶೇಪ್ ಆಫ್ ದಿ ವರ್ಬ್. ಅದರ ನಂತರ ಆಬ್ಜೆಕ್ಟ್ ಅಂದರೆ ಇದರ ಮೇಲೆ ಆ್ಯಕ್ಷನ್ ನಡೀತಾ ಇದೆ, ಯಾವುದೇ ಆ್ಯಕ್ಷನ್ನ ರಿಸೀವ್ ಮಾಡ್ಕೋತಾ ಇದೆ, ಅದಕ್ಕೆ ನಾವು ಆಬ್ಜೆಕ್ಟ್ ಅಂತೀವಿ. ಆಬ್ಜೆಕ್ಟ್ ಬರಬೇಕು. ವೆನ್ ಡಿಡ್ ಐ ಡ್ರಿಂಕ್ ವಾಟರ್. ಈ ರೀತಿಯಾಗಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಇದೇ ಒಂದು ಸ್ಟ್ರಕ್ಚರಲ್ಲೇ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಸೆಂಟೆನ್ಸಸ್ಗಳಿರಬೇಕು. ವೆರಿ ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು. ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಎಸ್ ಪ್ಲಸ್ V2 ಪ್ಲಸ್ ಓ. ಅದೇ ನೆಗೆಟಿವ್ ಅಂದರೆ ಎಸ್ ಪ್ಲಸ್ ಡಿಡ್ ನಾಟ್ ಪ್ಲಸ್ V1 ಪ್ಲಸ್ ಓ. ಇಂಟ್ರಾಗೇಟಿವ್ ಅಂದರೆ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಓ. WH ಅಂದರೆ WH ಪ್ಲಸ್ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಓ ಅಂದರೆ ಆಬ್ಜೆಕ್ಟ್. ಈ ಒಂದು ಸ್ಟ್ರಕ್ಚರಲ್ಲಿ ಸೆಂಟೆನ್ಸ್ ಇರಬೇಕು. ಈ ರೀತಿಯಾಗಿ ನೀವು ಸರಳವಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್, ಇಡೀ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಇದೇ ಸ್ಟ್ರಕ್ಚರಲ್ಲಿ ಎಷ್ಟು ಬೇಕಾದರೂ ಸೆಂಟೆನ್ಸಸ್ಗಳನ್ನು ಫ್ರೇಮ್ ಮಾಡ್ಬೋದು. ಎಲ್ಲ ಪರ್ಸನ್ಸ್ ಅಥವಾ ಎಲ್ಲ ಸಬ್ಜೆಕ್ಟ್ಸ್ಗಳ ಜೊತೆಗೆ ಇದೇ ಸ್ಟ್ರಕ್ಚರಲ್ಲಿ ಫ್ರೇಮ್ ಮಾಡಬೇಕಾಗುತ್ತೆ. ಐ ಹೋಪ್ ಸಿಂಪಲ್ ಪಾಸ್ಟ್ ಟೆನ್ಸ್ ಸ್ಟ್ರಕ್ಚರ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಬನ್ನಿ ಲೆಟ್ಸ್ ಸಿ ಸ್ಟ್ರಕ್ಚರ್ ಆಫ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡೋಣ ಬನ್ನಿ ಫಾರ್ಮುಲಾ ಮುಖಾಂತರ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, WH ಸೆಂಟೆನ್ಸ್. ಲೆಟ್ಸ್ ಸಿ ಫಸ್ಟ್ ಒನ್ ಪಾಸಿಟಿವ್ ಸೆಂಟೆನ್ಸ್ ಹೌ ಟು ಫ್ರೇಮ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಯಾವ ರೀತಿಯಾಗಿರುತ್ತೆ ಸ್ಟ್ರಕ್ಚರ್ ನೋಡಿ. ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವರ್ಬ್ ಪ್ಲಸ್ ING ವರ್ಬ್. ಅಂದರೆ ಫಸ್ಟಿಗೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ
ವಾಜರ ಬರಬೇಕು ಅಥವಾ ವರ ಹೆಲ್ಪಿಂಗ್ ವರ್ಬ್ ಎರಡರದಾಗ ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು. ಅದ್ರ ನಂತರ ಮುಂದೆ ಬರೋ ಮೇನ್ ವರ್ಬು ING ವರ್ಬ್ ಇರಬೇಕು. ING ಫಾರ್ಮಲ್ಲಿ ಇರಬೇಕು. ರೈಟಿಂಗು, ಪ್ಲೇಯಿಂಗು, ಸಿಂಗಿಂಗು, ಎಕ್ಸ್ಪ್ಲೇನಿಂಗು ಈ ಥರ ING ವರ್ಬ್ಸ್ಗಳೇ ಹಾಕಬೇಕು. ಇಲ್ಲಿ ವಾಜ್ ಯಾವಾಗ ಹಾಕಬೇಕು, ವರ್ ಯಾವಾಗ ಹಾಕಬೇಕು, ಹೆಲ್ಪಿಂಗ್ ವರ್ಬ್ ಎರಡೂ ಹಾಕೋ ಪ್ಲೇ ಇಲ್ಲ, ಎರಡರದಾಗ ಒಂದು ಹಾಕಬೇಕು. ಮತ್ತು ಥರ್ಡ್ ಪರ್ಸನ್ ಸಿಂಗಲರ್ ಹಿ ಸಿ ಇಟ್ ಬಂದಾಗ ವಾಜ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಉಳಿದಿದ್ದು ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ಗಳ ಜೊತೆಗೆ ವರ್ ಎಂಬ ಹೆಲ್ಪಿಂಗ್ ವರ್ಬು ಹಾಕಬೇಕು. ಅಂದರೆ ವಿ, ಯು, ದೇ ಜೊತೆ ವರ್ ಹಾಕಬೇಕು. ಹಿ ಸಿ ಇಟ್ ಜೊತೆಗೆ ಮತ್ತು ಹೆಸರುಗಳ ಜೊತೆಗೆ ವಾಜ್ ಹಾಕಬೇಕು. ಈ ರೀತಿಯಾಗಿ ಹೆಲ್ಪಿಂಗ್ ವರ್ಬ್ ಹಾಕಿ ನಂತರ ING ವರ್ಬ್ ಹಾಕಿದರೆ ಅದು ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ನೋಡಿ ಎಕ್ಸಾಂಪಲ್ ನೋಡಿ, ಐ ವಾಸ್ ಡ್ರಿಂಕಿಂಗ್. ನೋಡಿ ಇಲ್ಲಿ ಸಬ್ಜೆಕ್ಟ್ ಬರ್ಬೇಕು ಫಸ್ಟಿಗೆ ಅಂತೇಳಿನಿ. ಈಸ್ ಎ ಸಬ್ಜೆಕ್ಟ್. ವಾಜ್ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ಬರ್ಬೇಕಂದಿನಿ. ಇಲ್ಲಿ ಬಂದಿದ್ದ ಸಲುವಾಗಿ ವಾಜ್ ತೊಗೊಂಡಿನಿ. ವಾಜ್ ಆಯಿತು. ಅದರ ನಂತರ ING ವರ್ಬ್ ಇರಬೇಕಂದಿನಿ. ನೋಡಿ ಇಲ್ಲಿ ಡ್ರಿಂಕಿಂಗ್, ಡ್ರಿಂಕಿಂಗ್ ING ವರ್ಬ್ ಬಂದಿದೆ ಅಲ್ವಾ. ಸಬ್ಜೆಕ್ಟ್ ಪ್ಲಸ್ ವಾಜ್ ವರ್ಬ್ ಪ್ಲಸ್ ING. ಅದೇ ವರ್ ಯಾವಾಗ ಬರಬೇಕು ಅಂದರೆ ವಿ ವರ್ ಡ್ರಿಂಕಿಂಗ್ ವಾಟರ್. ನೋಡಿ ಇಲ್ಲಿ ವಿ ಸಬ್ಜೆಕ್ಟು, ವರ್ ಹೆಲ್ಪಿಂಗ್ ವರ್ಬು, ಡ್ರಿಂಕಿಂಗ್ ಈಸ್ ING ವರ್ಬ್. ಅದರ ನಂತರ ಆಬ್ಜೆಕ್ಟ್ ಇದ್ದರೆ ಆಬ್ಜೆಕ್ಟ್ ಹಾಕಬೇಕು, ಇಲ್ಲಾಂದರೆ ಮೇನ್ ವರ್ಬಿಗೆ ಎಂಡ್ ಆಗುತ್ತೆ. ಈ ರೀತಿಯಾಗಿ ನಾವು ಪಾಸಿಟಿವ್ ಸೆಂಟೆನ್ಸ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕು. ಅದನ್ನೇ ನೆಗೆಟಿವ್ ಸೆಂಟೆನ್ಸ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯಾವ ರೀತಿ ಫ್ರೇಮ್ ಮಾಡಬೇಕಂದ್ರೆ ಸಬ್ಜೆಕ್ಟ್ ಪ್ಲಸ್ ವಾಜ್ ಆರ್ ವರ್ ನಾಟ್ ಪ್ಲಸ್ ING ವರ್ಬ್. ಫಸ್ಟಿಗೆ ಸಬ್ಜೆಕ್ಟ್ ಬರಬೇಕು. ಅದರ ನಂತರ ಸಬ್ಜೆಕ್ಟ್ ಪ್ರಕಾರ ವಾಜರ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ಬರಬೇಕು. ಅದರ ನಂತರ ನಾಟ್ ಕಂಪಲ್ಸರಿ ಬರಬೇಕು ನೆಗೆಟಿವ್ ಸೆಂಟೆನ್ಸಲ್ಲಿ. ನಂತರ ING ವರ್ಬ್ ಇರಬೇಕು. ಅವಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಐ ವಾಸ್ ನಾಟ್ ಡ್ರಿಂಕಿಂಗ್. ನೋಡಿ ಇಲ್ಲಿ ಐ ಸಬ್ಜೆಕ್ಟು, ವಾಸ್ ಹೆಲ್ಪಿಂಗ್ ವರ್ಬು, ನಾಟು, ಆಮೇಲೆ ಡ್ರಿಂಕಿಂಗ್ ING ವರ್ಬು. ಐ ವಾಸ್ ನಾಟ್ ಡ್ರಿಂಕಿಂಗ್. ಅದೇ ಇಲ್ಲಿ ವಿ, ಯು, ದೇ ಬಂದಾಗ ವರ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ವಿ ಸಬ್ಜೆಕ್ಟು, ವರ್ ಹೆಲ್ಪಿಂಗ್ ವರ್ಬು, ನಾಟ್ ಬರಬೇಕು, ಆಮೇಲೆ ING. ವಿ ವರ್ ನಾಟ್ ಡ್ರಿಂಕಿಂಗ್ ವಾಟರ್ ಅಂಥೇಳಿ ಈ ರೀತಿಯಾಗಿ ನಾವು ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕಾಗುತ್ತದೆ. ಈ ರೂಲ್ಸ್ ಪ್ರಕಾರ, ಈ ಒಂದು ಫಾರ್ಮುಲಾ ಪ್ರಕಾರ ಸಬ್ಜೆಕ್ಟ್ ಪ್ಲಸ್ ವಾಜ್ ವರ್ ಪ್ಲಸ್ ನಾಟ್ ಪ್ಲಸ್ ING ವರ್ಬ್. ವಾಜನ್ನು ಹಿ ಸಿ ಇಟ್ ಜೊತೆಗೆ ವಾಜ್ ನಾಟ್ ಹಾಕಬೇಕು. ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ವಿ, ದೇ ಮತ್ತು ಇವುಗಳ ಜೊತೆಗೆ ವರ್ ನಾಟ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಿ ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಬನ್ನಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ನೋಡೋಣ ಬನ್ನಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಾಜ್ ಅಥವಾ ವರ್ ಎಂಬ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ಬರಬೇಕು. ವಾಜ್ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ING ವರ್ಬ್. ಫಸ್ಟಿಗೆ ವಾಜ್ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ಬರಬೇಕು. ಎರಡರದಾಗ ಒಂದು ಸಬ್ಜೆಕ್ಟ್ ಪ್ರಕಾರ ಮತ್ತು ಹಿ ಸಿ ಇಟ್ ಬಂದಾಗ ವಾಜ್ ತಗೋಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಹೆಲ್ಪಿಂಗ್ ವರ್ಬು, ಅಥವಾ ವಿ, ಯು, ದೇ ಬಂದಾಗ ವರ್ ಅಥವಾ ಪ್ಲೂರಲ್ ಹೆಸರು ಬಂದಾಗ ವರ್ ಎಂಬ ಹೆಲ್ಪಿಂಗ್ ವರ್ಬ್ ತೊಗೊಂಡು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕಾಗುತ್ತೆ. ಅದರ ನಂತರ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ಬರಬೇಕು. ಅದರ ನಂತರ ಸಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟ್ ನಂತರ ಮೇನ್ ವರ್ಬು ING ಫಾರ್ಮಲ್ಲೇ ಇರಬೇಕು. ING ವರ್ಬೇ ಇರಬೇಕು. ನೋಡಿ ಇಲ್ಲಿ ಇದೇ ಸ್ಟ್ರಕ್ಚರ್ ಪ್ರಕಾರ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ನೋಡಿ. ವಾಜ್ ಐ ಡ್ರಿಂಕಿಂಗ್. ವಾಜ್ ಹೆಲ್ಪಿಂಗ್ ವರ್ಬು, ಆಮೇಲೆ ಸಬ್ಜೆಕ್ಟು, ಡ್ರಿಂಕಿಂಗು ING ವರ್ಬ್. ಇದೇ ಸ್ಟ್ರಕ್ಚರಲ್ಲಿ ಇಲ್ಲಿ ಬಂದಿದೆ. ಅದೇ ವರ್ ಯಾವಾಗ ತಗೋಬೇಕಂದ್ರೆ ವರ್ ವಿ ಡ್ರಿಂಕಿಂಗ್. ವರ್ ಹೆಲ್ಪಿಂಗ್ ವರ್ಬು, ವಿ ಸಬ್ಜೆಕ್ಟು, ಡ್ರಿಂಕಿಂಗು ING ವರ್ಬ್. ಈ ಒಂದು ಸ್ಟ್ರಕ್ಚರಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಸ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬೇಕು. ಅದೇ WH ಸೆಂಟೆನ್ಸಸ್ ಅಥವಾ WH ಕ್ವಶನ್ಸ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ನೋಡೋಣ ಬನ್ನಿ. ಈ ವೆರಿ ಸಿಂಪಲ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಎದುರುಗಡೆ WH ವರ್ಡ್ ಹಾಕಿದ್ರೆ ಅದೇ WH ಕ್ವಶನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದರ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. WH ವರ್ಡ್ ಪ್ಲಸ್ ವಾಜ್ ಆರ್ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ING ವರ್ಬ್. ಈ ಒಂದು ಸ್ಟ್ರಕ್ಚರ್ ಮೇಲೆ WH ಕ್ವಶನ್ಸ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫ್ರೇಮ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಹೌ ಅನ್ನೋದು ಒಂದು WH ವರ್ಡ್ ತೊಗೊಂಡಿನಿ. ಅದರ ನಂತರ ವಾಜ್ ಅಥವಾ ವರ್ ತೊಗೋಬೇಕು. ಹಿ ಸಿ ಇಟ್ ಬಂದ ವಾಜ್ ತೊಗೋತೀನಿ. ವಿ, ಯು, ದೇ ಬಂದಾಗ ವರ್ ತೊಗೋತೀನಿ. ಇಲ್ಲಿ ಫಸ್ಟಿಗೆ ಬಂದಿದೆ, ವಾಜ್ ತೊಗೋಬೇಕು. ಹೌ ವಾಜ್ ಐ, ಆಮೇಲೆ ING ವರ್ಬು ಡ್ರಿಂಕಿಂಗ್. ಹೌ ವಾಜ್ ಐ ಡ್ರಿಂಕಿಂಗ್. ಅದೇ ಇಲ್ಲಿ ವಿ ಬಂದಿತ್ತಂದರೆ ವರ್ ತೊಗೋಬೇಕು. ಹೌ ವರ್ ವಿ ಡ್ರಿಂಕಿಂಗ್. ಹೌ ವರ್ ಯು ಡ್ರಿಂಕಿಂಗ್. ಹೌ ವರ್ ದೇ ಡ್ರಿಂಕಿಂಗ್.
ಅಥವಾ ಹೌ ವಾಸ್ ಹಿ ಡ್ರಿಂಕಿಂಗ್, ಹೌ ವಾಸ್ ಹಿ ಡ್ರಿಂಕಿಂಗ್, ಹೌ ವಾಸ್ ಇಟ್ ಡ್ರಿಂಕಿಂಗ್. ಈ ರೀತಿಯಾಗಿ ನಾವು ಬೇರೆ ಬೇರೆ ಸೆಂಟೆನ್ಸ್ಗಳ ಸಬ್ಜೆಕ್ಟ್ನ ಚೇಂಜ್ ಮಾಡಿ, ಪರ್ಸನ್ಸ್ಗಳ ಚೇಂಜ್ ಮಾಡಿ ಫ್ರೇಮ್ ಮಾಡ್ಬೋದು. ಐ ಹೋಪ್ ನಿಮಗೆ ಸ್ಟ್ರಕ್ಚರ್ ಆಫ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಅರ್ಥ ಆಯ್ತು ಅಂದ್ಕೋತೀನಿ. ವೆರಿ ಸಿಂಪಲ್ ಆಗಿ ನೀವು ಈ ರೀತಿಯಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಈಸಿಯಾಗಿ ಸರಳವಾಗಿ ನೆನ್ಪಿಟ್ಕೊಳ್ಬೋದು ಮತ್ತು ಸೆಂಟೆನ್ಸ್ಗಳನ್ನು ಈ ಒಂದು ಫಾರ್ಮುಲಾ ಮೇಲೆ ನೀವು ಫ್ರೇಮ್ ಮಾಡ್ಬೋದು ಅಥವಾ ಮಾತನಾಡಬಹುದು. ಐ ಹೋಪ್ ಇಂದಿನ ಕ್ಲಾಸ್ ನಿಮಗೆ ಇಷ್ಟವಾದರೆ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.